ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡ್ಯೂಟಿ ಹೊರಟಿದ್ದೆ, ರೆಡಿ ಆಗ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬಂದು ನನಗೆ ತಲೆ ಬಾಚಿತು, ಜಡೆ ಹಾಕ್ತು. ಅದಾದಮೇಲೆ ನನ್ನ ತಂಗಿಯರ ಜೊತೆ ಸ್ವಲ್ಪ ಮಾತಾಡಿಕೊಂಡೆ. ನಾ ಇವತ್ತು ಬ್ರೇಕ್ಫಾಸ್ಟಿಗೆ ರಾಗಿ ಮುದ್ದೆ ಗೊಜ್ಜು ಮಾಡಿದ್ವಿ. ನಾವು ಯಾವಾಗಲೂ ತಿಂಡಿಗೆ ರಾಗಿ ಮುದ್ದೆ ಸಾರು ಮಾಡ್ತೀವಿ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯಂ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಓಂ ರಾಗಿ ಮುದ್ದೆ ತಿಂದಾದ್ಮೇಲೆ ಸ್ವಲ್ಪ ಅನ್ನ ಊಟ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ, ತಿಂಡಿ ತಿನ್ನಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಈ ಪ್ರಾರ್ಥನೆನ ಹೇಳ್ತೀನಿ, ಮನಸ್ಸಲ್ಲಿ ಹೇಳ್ಕೊತೀನಿ, ಇಲ್ಲಾಂದರೆ ಸ್ವಲ್ಪ ಜೋರಾಗಿ ಹೇಳ್ತೀನಿ. ಅದಾದಮೇಲೆ ನಮ್ಮ ಪೂಜಾ ಅವರಿಗೆ ಒಂದು ರಾಗಿ ಮುದ್ದೆ ಸಾರು ಕೊಟ್ಟೆ. ಎಕ್ಸ್ಚೇಂಜ್ ಆಫರ್ ಥರ ಅವರಿಗೆ ರಾಗಿ ಮುದ್ದೆ ಕೊಟ್ಟೆ. ಅವರು ನಮಗೆ ಪಡ್ಡು ಮತ್ತು ಚಟ್ನಿ ಕೊಟ್ಟರು. ಆ ಪಡ್ಡು ಮತ್ತು ಆ ಚಟ್ನಿನ ನಾನು ಮಧ್ಯಾಹ್ನ ಲಂಚಿಗೆ ಒಯ್ದೆ. ನೋಡಿ, ಇದು ಉಲ್ಟಾ ಪಲ್ಟಿ. ಎಲ್ಲರೂ ತಿಂಡಿಗೆ ಪಡ್ಡು ತಿಂತಾರೆ, ಆದರೆ ನಾನು ಮಾತ್ರ ತಿಂಡಿನ ಮಧ್ಯಾಹ್ನ ತಿಂತೀನಿ. ಹಾಗೆ ಪಡ್ಡನ್ನು ನಾನು ಲಂಚ್ಗೆ ಬಾಕ್ಸಲ್ಲಿ ಹಾಕ್ಕೊಂಡು ಹೊರಟೆ. ಮನೆಯಿಂದ ಬಿಟ್ಟು ಗಾಡಿ ಹತ್ತಿದೆ. ನನ್ನ ತಂಗಿ ನಾನು ಹೊರಟ್ವಿ. ನನ್ನ ತಂಗಿನ ಕಾಲೇಜಿಗೆ ಬಿಡಬೇಕಿತ್ತು. ಅವಳನ್ನು ಕಾಲೇಜ್ ಹತ್ರನೇ ಬಿಟ್ಟು ನಾನು ನನ್ನ ಡ್ಯೂಟಿಗೆ ಹೊರಟಿದ್ದೆ. ಹೊರಡಬೇಕಾದ್ರೆ ನಾನು ಹೊನ್ನಾಳಿ ತುಂಗಭದ್ರಾ ಹೊಳೆ ಮೇಲೆ ಹೋಗೋದು. ಸ್ವಲ್ಪ ಅಲ್ಲಿ ವೀಡಿಯೋ ಮಾಡ್ಕೊಂಡೆ. ಫುಲ್ಲು ನೀರು ತುಂಬಿತ್ತು, ಅದನ್ನು ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ತರಗನಹಳ್ಳಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಫೈನಲಿ ನಾನು ಸ್ಕೂಲ್ ಹತ್ರ ಬಂದೆ. ಅದಾದಮೇಲೆ ಮೇಡಮ್ ಜೊತೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ಮಳೆ ಬರ್ತಾಯಿತ್ತು, ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಲಂಚಿಗೆ ಪಡ್ಡು ಮತ್ತು ಚಟ್ನಿನ ತಿಂದು ಅದಾದಮೇಲೆ ಒಂದು ಬಾಳೆಹಣ್ಣು ತಿಂದೆ. ಬಾಳೆಹಣ್ಣು ತಿಂದಾದಮೇಲೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಬೋಂಡ ಇದು ಈರುಳ್ಳಿ ಬಜೆ ಕೊಟ್ಟಿದ್ದರು. ಈರುಳ್ಳಿ ಬಜೆನ ನಾವು ಮೇಡಮವರೆಲ್ಲ ತಿಂದು ಫೈನಲಿ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೆ. ಇವತ್ತು ಬುಧವಾರ ಆಗಿದ್ದರಿಂದ ಸ್ವಲ್ಪ ಸಂತೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಸಂತೆ ಕಡೆ ಬಂದಿದ್ದೆ. ಸಂತೆ ಎಲ್ಲ ಮಾಡಿಕೊಂಡು ಫೈನಲಿ ನಾನು ಮನೆಗೆ ರಿಟರ್ನ್ ಆದೆ. ಮನೆಗೆ ಬಂದಾದಮೇಲೆ ಸ್ವಲ್ಪ ದೀಪ ಹಚ್ಚಿ ದೇವರಿಗೆ ಊದುಬತ್ತಿ ಬೆಳಗಿದೆ. ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ಸ್, ಕರಿಬೇ ಸೊಪ್ಪು ಹಾಗಲಕಾಯಿ, ಗೋಡಂಬಿ, ಕರಿಬೇಳಿ ಎಲ್ಲ ತರಕಾರಿನೆಲ್ಲ ಜೋಡಿಸಿ ಸ್ವಲ್ಪ ಹಾಲು ಬಿಸಿ ಮಾಡಿಕೊಂಡೆ. ಡ್ರ್ಯಾಗನ್ ಫ್ರೂಟ್ ತಂದಿದ್ನಲ್ಲ ಅದನ್ನೆಲ್ಲ ಹೆಚ್ಚಿ ಹಾಲು ಮತ್ತು ಬಿಸ್ಕತ್ನ ತಿಂದೆ. ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ನ ಎಲ್ಲರಿಗೂ ಒಂದು ಪೀಸ್ ಕೊಟ್ಟೆ. ನಮ್ಮ ಅಜ್ಜಿ ಬಂದಿತ್ತು, ಅವರಿಗೊಂದು ಕೊಟ್ಟೆ. ಪೂಜೆಗೊಂದು ಕೊಟ್ಟೆ. ಅಯ್ಯೋ ಬಿದ್ದು, ಅಯ್ಯೋ ನನ್ನ ತಂಗಿಗೊಂದು ಪೀಸ್ ಕೊಟ್ಟೆ. ಇದಿಷ್ಟು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್.